ಅಭಿಮನ್ಯು ಅಶ್ವಸೇನೆಯನ್ನು ನೇತೃತ್ವ ವಹಿಸಿ ಕೌರವ ಸೈನ್ಯದ ಮೇಲೆ ದಾಳಿ ಮಾಡ್ತಾನೆ. ಅವನ ಅವತ್ತಿನ ಯುದ್ಧ ಹೇಗಿರುತ್ತೆ ಅಂದರೆ ಯಾರಿಗೂ ಒಂದೊಂದು ತಡೆಯೋದಕ್ಕಾಗೋದಿಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಕೃಪಾಚಾರ್ಯರು ಪ್ರಯತ್ನ ಪಡ್ತಾರೆ, ದ್ರೋಣಾಚಾರ್ಯರು ಪ್ರಯತ್ನ ಪಡ್ತಾರೆ, ಅಶ್ವತ್ಥಾಮ ಪ್ರಯತ್ನ ಪಡ್ತಾನೆ, ಬೃಹದ್ಬಲ ಪ್ರಯತ್ನ ಪಡ್ತಾನೆ, ಜಯದ್ರಥ ಪ್ರಯತ್ನ ಪಡ್ತಾನೆ, ಯಾರಿಗೂ ಆಗಲ್ಲ. ಅಲಂಬಸನನ್ನು ಕರೀತಾನೆ ದುರ್ಯೋಧನ. ಕರೆದು ಅವನಿಗೆ ಹೇಳ್ತಾನೆ, ಇವನು ಅರ್ಜುನನ ಮಗ ಎರಡನೇ ಅರ್ಜುನಂತೆ ಯುದ್ಧ ಮಾಡ್ತಾ ಇದ್ದಾನೆ, ನಮ್ಮ ಇಡೀ ಸೈನ್ಯವನ್ನು ಬೆಚ್ಚಿ ಬೀಳಿಸಿ ಓಡಿಸ್ತಾ ಇದ್ದಾನೆ, ಕತ್ತಲನ್ನು ಸೃಷ್ಟಿಸ್ತಾನೆ ಅಲಂಬಸ. ಎಲ್ಲ ಕಡೆಗೆ ಕತ್ತಲು ಏನೂ ಕಾಣಿಸೋದಿಲ್ಲ ಅಂತ ದಟ್ಟ ಕತ್ತಲೆ ಆವರಿಸಿಬಿಡತ್ತೆ. ಧೃತರಾಷ್ಟ್ರ ಕೇಳ್ತಾನೆ, ದ್ರೋಣರು ಮತ್ತು ಅರ್ಜುನನ ನಡುವೆ ಯುದ್ಧ ಹೇಗಾಯಿತು? ಯಾಕೆಂದರೆ ಪ್ರಿಯೋಹಿ ಪಾಂಡವೋ ನಿತ್ಯಂ ಭರದ್ವಾಜಸ್ಯ ಧೀಮತಃ. ದ್ರೋಣಾಚಾರ್ಯರಿಗೆ ಅರ್ಜುನ ಅಂದರೆ ತುಂಬ ಪ್ರೀತಿ. ಅರ್ಜುನ ಅಸ್ತ್ರ ಪ್ರಯೋಗ ಮಾಡ್ತಾನೆ, ವಾಯುವ್ಯ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ದೊಡ್ಡ ಗಾಳಿ ಶುರುವಾಗುತ್ತೆ, ಚಂಡಮಾರುತದ ಥರ ಗಾಳಿ. ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಮಹಾಭಾರತ ರಹಸ್ಯಗಳಲ್ಲಿ ನಾವು ಯುದ್ಧ ಪರ್ವದಲ್ಲಿದ್ದೀವಿ. ಯುದ್ಧ ಶುರು ಮಾಡೋಕ್ಕಿಂತ ಮುಂಚೆ ಗೌರಿ ಶಕ್ಕಿ ಸ್ಟುಡಿಯೋದ ಇನ್ನೊಂದು ಪುಟ್ಟ ಸಾಹಸದ ಬಗ್ಗೆ ಒಂದಷ್ಟು ಮಾತುಗಳನ್ನ ಹೇಳಬೇಕು. ಕ್ಯೂ ಪ್ರಚಾರ ಅನ್ನುವಂಥ ಒಂದು ಹೊಸ ಸಂಸ್ಥೆನ ಶುರು ಮಾಡಿದ್ದೀವಿ. ಅದರಲ್ಲಿ ನಾವು ವೆಬ್ಸೈಟ್ ಡಿಸೈನ್ ಮತ್ತು ಡೆವಲಪ್ಮೆಂಟ್ ಮಾಡ್ತಾಯಿದ್ದೀವಿ. ನಿಮ್ಮ ಸಂಸ್ಥೆ ಬಗ್ಗೆ, ನಿಮ್ಮ ಕಂಪ್ನಿ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ಏನಾದರೂ ವೆಬ್ಸೈಟ್ ಡಿಸೈನ್ ಮತ್ತು ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ಆ ಫೋನ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ನನ್ನ ಸ್ಕ್ರೀನ್ ಮೇಲೆ ಕೂಡ ಕಾಣ್ತಾ ಇರುತ್ತೆ. ಅಷ್ಟು ಹೇಳ್ತಾ, ಯುದ್ಧದ ಪೂರ್ವ ತಯಾರಿ ಎಲ್ಲವೂ ಮುಗಿದಿದೆ. ಈಗ ಯುದ್ಧ ಶುರು ಆಗ್ತಾ ಇದೆ. ಒಂದು ಕಡೆ ಭೀಷ್ಮ, ಇನ್ನೊಂದು ಕಡೆ ಭೀಮ, ಜೊತೆಗೆ ಶಿಖಂಡಿಯನ್ನು ಎದುರಿಟ್ಕೊಂಡು ಬಂದಿರುವಂಥ ಅರ್ಜುನ ಮತ್ತು ಭೀಷ್ಮನಿಗೆ ಸಪೋರ್ಟ್ ಮಾಡಿಕೊಂಡು ಬಂದಿರುವಂಥ ದುಶ್ಯಾಸನಾದಿಗಳು. ಸರ್, ಯುದ್ಧ ಆರಂಭ ಆಗತ್ತೆ. ಜೋರಾಗಿ ನಡೆಯುತ್ತೆ ಯುದ್ಧ. ಪ್ರತಿ ದಿವಸ ಯುದ್ಧ ಆರಂಭ ಆದ ಕೂಡಲೇ ಏನೋ ಒಂದು ಆಗೋದೇ ಇಲ್ವಲ್ಲ, ಹೋಗಿ ಎದುರಿಸ್ತಾರೆ, ಶುರುವಾಗುತ್ತೆ. ಹೀಗೆ ನಿಧಾನವಾಗಿ ಅದು ಬಿಸಿ ಆಗ್ತಾ ಹೋಗುತ್ತಲ್ಲ. ಇವತ್ತು ಸ್ವಲ್ಪ ಅದರ ವೇಗ ಜಾಸ್ತಿ ಇರುತ್ತೆ. ಭೀಷ್ಮನಿಗೆ ಒಂದು ಗುರಿ ಇರುತ್ತೆ. ಅವರಲ್ಲೂ ಇವತ್ತೇನೋ ಭೀಷ್ಮ ಮಾಡಿಬಿಡ್ತಾನೆ ಅನ್ನೋ ಒಂದು ಹೊಸ ಉತ್ಸಾಹ ಕೌರವ ಸೈನ್ಯಕ್ಕಿರುತ್ತೆ. ಇವರೇನೋ ಮಾಡ್ತಾ ಇದ್ದಾರೆ ಅನ್ನೋದು ಇವರಿಗೂ ಗೊತ್ತಿರೋದ್ರಿಂದಾಗಿ ಇವರು ಅಲರ್ಟ್ ಆಗಿರ್ತಾರೆ. ಹಾಗಾಗಿ ಸ್ವಲ್ಪ ಜೋರಾಗಿ ನಡೆಯುತ್ತೆ ಯುದ್ಧ. ಹೀಗೆ ಮುಂದುವರಿತಾ ಸಂಜಯ ಅಭಿಮನ್ಯುವಿನ ಯುದ್ಧವನ್ನು ಹೇಳೋದಕ್ಕೆ ಆರಂಭ ಮಾಡ್ತಾನೆ. ಅಭಿಮನ್ಯು ಅಶ್ವಸೇನೆಯನ್ನು ನೇತೃತ್ವ ವಹಿಸಿ ಕೌರವ ಸೈನ್ಯದ ಮೇಲೆ ದಾಳಿ ಮಾಡ್ತಾನೆ. ಅವನ ಅವತ್ತಿನ ಯುದ್ಧ ಹೇಗಿರುತ್ತೆ ಅಂದರೆ ಯಾರಿಗೂ ಒಂದೊಂದು ತಡೆಯೋದಕ್ಕಾಗೋದಿಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ನಶೇಕು ಸಮರೇ ಕ್ರುದ್ಧಂ ಸೌಭದ್ರ ಮರಿಸೂದನಂ ಶಸ್ತ್ರೌಘಿಣಂ ಗಾಹಮಾನಂ ಸೇನಾಸಾಗರ ಮಕ್ಷಯಂ ಅಂತ. ಅಂದರೆ ಅವನನ್ನು ಯಾರಿಗೂ ತಡೆಯೋಕ್ಕಾಗಲ್ಲ ಅನ್ನೋ ತರಹದಲ್ಲಿ ಅವನು ದಾಳಿ ಮಾಡ್ಕೊಂಡು ಹೋಗ್ತಾನೆ. ಹೇಗೆ ಇರುತ್ತೆ ಅವನ ಆಕ್ರಮಣ ಅಂತ ಅಂದರೆ, ಅವನನ್ನು ತಡೆಯೋಕ್ಕೆ ಬಂದು ಯಾರ ಕೈಲೂ ಅವನು ಸಿಗದೇ ಇರೋ ಥರ ಹೋಗ್ತಾ ಇರ್ತಾನೆ. ಅಂದರೆ ಈಗ ಇವನು ದಾಳಿ ಮಾಡ್ತಾ ಇರುವಾಗ, ಒಬ್ಬ ಮಾಡ್ತಾ ಇರುವಾಗ ಎದುರಿನಿಂದ ಬಂದು ಅವ್ರು ತಡೀತಾರಲ್ವ, ತಡೆದು ಅವ್ರ ಜೊತೆಗೆ ಒಂದು ಯುದ್ಧ ಆರಂಭ ಆಗುತ್ತೆ. ಒಟ್ಟು ಸೇನಾ ಸಂಹಾರ ಇವರೇನು ಮಾಡ್ತಾರೆ ಅದನ್ನು ನಿಲ್ಲಿಸಬೇಕಲ್ವಾ. ಕೃಪಾಚಾರ್ಯರು ಪ್ರಯತ್ನ ಪಡ್ತಾರೆ, ದ್ರೋಣಾಚಾರ್ಯರು ಪ್ರಯತ್ನ ಪಡ್ತಾರೆ, ಅಶ್ವತ್ಥಾಮ ಪ್ರಯತ್ನ ಪಡ್ತಾನೆ, ಬೃಹದ್ಬಲ ಪ್ರಯತ್ನ ಪಡ್ತಾನೆ, ಜಯದ್ರಥ ಪ್ರಯತ್ನ ಪಡ್ತಾನೆ, ಯಾರಿಗೂ ಆಗಲ್ಲ. ಮೋಹಯಿತ್ವ ಕೃಪಂ ದ್ರೋಣಂ ದ್ರೌಣಿಂಚ ಬೃಹದ್ಬಲಂ ಸೈಂಧವಂಚ ಮಹೇಶ್ವಾಸಂ ವ್ಯಚರಲ್ ಲಘು ಸುಷ್ಟು ಅಂತ ಹಾಗೆ ಸಂಚರಿಸ್ತಾನೆ ಅವನು. ಅತ್ಯಂತ ಕ್ಷಿಪ್ರಗತಿಯಲ್ಲಿ ಸಂಚರಿಸ್ತಾನೆ ಅವನು. ಅಂದರೆ ಚಕ್ರಾಕಾರವಾಗಿ ತಿರುಗ್ತಾ ಯುದ್ಧ ಮಾಡ್ತಾ ಹೋಗ್ತಾನೆ, ಯಾರ ಕೈಗೂ ಸಿಗದೆ. ನೋಡ್ತಾ ಇದ್ದವರಿಗೆ ಎರಡನೇ ಅರ್ಜುನ ಅಂತಲೇ ಅಂದ್ಬಿಡುತ್ತೆ. ದ್ವಿಫಲ್ಗುನ ಮಿಮಂ ಲೋಕಂ ಅಂತ. ಅಂದರೆ ಎರಡನೇ ಅರ್ಜುನ ಅನ್ನೋದಕ್ಕಿಂತ ಪಾಂಡವರ ಸೇನೆಯಲ್ಲಿ 2 ಅರ್ಜುನರಿದ್ದಾರೆ ಅಂತ ಅನ್ನಿಸ್ಬಿಡತ್ತೆ. ಹಾಗಿರುತ್ತೆ ಅವನಂತ. ಅಂದರೆ ಆ ಕಾಲ ಅಂತ ತಗೊಂಡ್ರೆ ಮಹಾವೀರ ಅರ್ಜುನನೇ, ಏನು ಮಾತೇ ಇಲ್ಲ ಅದರಲ್ಲಿ. ವ್ಯಾಸರ ಮಹಾಭಾರತದ ಪ್ರಕಾರ ಇಲ್ಲಿ ಅರ್ಜುನನೇ.
ಈಗ ಭೀಷ್ಮ ದ್ರೋಣಾಚಾರ್ಯರು ಹೌದಾದ್ರೂ ಯಾವಾಗ ಅರ್ಜುನ ಲೋಕಪಾಲಕರಿಂದಲೇ ಅಸ್ತ್ರಗಳನ್ನು ಪಡೆದ ಅದರ ನಂತರ ಅವನಂತವ್ರು ಇನ್ಯಾರೂ ಉಳ್ಕೊಂಡಿಲ್ಲ. ಈಗ ಶಿವನಿಂದ ಪಾಶುಪತಾಸ್ತ್ರ ಪಡೆದಿದ್ದರಿಂದ ಆರಂಭ ಮಾಡಿ ಎಲ್ಲರಿಂದ ಪಡೆದ ಮೇಲೆ ಅಭಿಮನ್ಯುವನ್ನು ನೋಡಿದಾಗ ಇನ್ನೊಬ್ಬ ಅರ್ಜುನ ಅಂತಲೇ ಅನ್ನಿಸ್ತು. ಅಂದರೆ ಆ ಪ್ರಮಾಣದ ಶೌರ್ಯ ಇತ್ತು ಅವನಲ್ಲಿ ಅಂತ. ಯಾರಿಗೂ ತಡೆಯೋದಕ್ಕೆ ಆಗದೇ ಇದ್ದಾಗ ಅಲಂಬುಸನನ್ನು ಕರೀತಾನೆ ದುರ್ಯೋಧನ. ಕರೆದು ಅವನಿಗೆ ಹೇಳ್ತಾನೆ, ಇವನು ಅರ್ಜುನನ ಮಗ, ಎರಡನೇ ಅರ್ಜುನಂತೆ ಯುದ್ಧ ಮಾಡ್ತಾ ಇದ್ದಾನೆ, ನಮ್ಮ ಇಡೀ ಸೈನ್ಯವನ್ನು ಬೆಚ್ಚಿ ಬೀಳಿಸಿ ಓಡಿಸ್ತಾ ಇದ್ದಾನೆ, ನಿನ್ನನ್ನು ಬಿಟ್ಟು ಇನ್ಯಾರೂ ಅವನನ್ನು ಎದುರಿಸಬಲ್ಲರು ಅಂತ ನನಗನ್ಸೋದಿಲ್ಲ. ಯಾಕೆಂದರೆ ನಿನಗೆ ಯುದ್ಧದ ಎಲ್ಲ ವಿದ್ಯೆಗಳು ಗೊತ್ತಿವೆ. ಹಾಗಾಗಿ ನೀನು ಅತ್ಯಂತ ವೇಗವಾಗಿ ಅವನು ಇರುವಲ್ಲಿಗೆ ಹೋಗಿ ನೀನು ಅವನನ್ನು ತಡಿ, ನಾವು ಅರ್ಜುನನನ್ನು ಎದುರಿಸ್ತೀವಿ ಅಂತ ಹೇಳ್ತಾನೆ ದುರ್ಯೋಧನ. ವಯಂ ಪಾರ್ಥಾನ್ ಹನಿಷ್ಯಾಮಃ, ಎದುರಿಸ್ತೀವಿ ಅಲ್ಲ, ನಾವು ಅರ್ಜುನನ ಕೊಲ್ತೇವೆ ಅಂತ. ಭೀಷ್ಮ ದ್ರೋಣ ಇವರುಗಳ ಜೊತೆಗೆ ಸೇರಿ ನಾವು ಈ ಕಡೆ ಅರ್ಜುನನ ಸಂಹಾರ ಮಾಡ್ತೀವಿ, ನೀನು ಅಭಿಮನ್ಯುವನ್ನು ನೋಡ್ಕೋ ಅಂತ ಅವನಿಗೆ ಹೇಳ್ತಾನೆ ಅಲಂಬುಸನಿಗೆ. ಅಲಂಬುಸ ಒಂದು ಸಿಂಹನ ಗರ್ಜನೆ ಮಾಡಿ ಮುಂದುವರಿತಾನೆ. ಅವನ ಸಿಂಹ ಗರ್ಜನೆಗೆ ಪಾಂಡವ ಸೈನ್ಯ ಹೆದರತ್ತೆ, ಆ ಥರ ಇರುತ್ತೆ ಅವನ ಇದು. ಅಲಂಬುಸ ಮುನ್ನುಗ್ಗಿ ಬರ್ತಾ ಇರೋದನ್ನು ಅಭಿಮನ್ಯು ಗಮನಿಸ್ತಾನೆ. ಅಭಿಮನ್ಯು ಅಲ್ಲಿಯವರೆಗೆ ಇವ್ರ ಕೈಯಿಂದೆಲ್ಲ ತಪ್ಪಿಸಿಕೊಂಡು ಯುದ್ಧ ಮಾಡ್ತಾ ಇದ್ದವನು ಈಗ ಅಲಂಬುಸನನ್ನು ಎದುರಿಸೋದಕ್ಕೆ ಮುಂದಾಗ್ತಾನೆ. ಅವನು ಇವರೆಲ್ಲ ಬಂದಾಗ ಇವರು ತಡೆಯದಂತೆ ಅವರನ್ನು ದಾಟ್ಕೊಂಡು ಇನ್ನೊಂದು ಕಡೆ ಹೋಗಿ ಯುದ್ಧ ಮಾಡ್ತಾ ಇದ್ನಲ್ಲ, ಇಲ್ಲಿ ಅಲಂಬುಸನನ್ನು ಎದುರಿಸೋದಕ್ಕೆ ಸಿದ್ಧನಾಗ್ತಾನೆ. ಅವನ ಜೊತೆಗೆ ಅಭಿಮನ್ಯುವಿನ ಜೊತೆಗೆ ಅಲಂಬುಸನ ಮೇಲೆ ದಾಳಿ ಮಾಡೋದಕ್ಕೆ ಉಪಪಾಂಡವರು ಬರ್ತಾರೆ, ಮಕ್ಕಳು, ಪಾಂಡವರ ಮಕ್ಕಳು ಅಲಂಬುಸನ ಮೇಲೆ ದಾಳಿ ಮಾಡೋದಕ್ಕೆ. ಅವರು ಅವನ ಮೇಲೆ ಮುಂದುವರೆದು ಹೋಗ್ತಾರೆ ಯುದ್ಧ. ಪ್ರತಿವಿಂಧ್ಯ ಬಹಳ ಜೋರಾಗಿ ಅವನ ಜೊತೆಗೆ ಯುದ್ಧ ಮಾಡ್ತಾನೆ, ಯುಧಿಷ್ಠಿರನ ಮಗ. ಅವನು ಬಿಟ್ಟ ಬಾಣಗಳು ಅಲಂಬುಸನ ದೇಹದಲ್ಲಿ ಗಾಯಗೊಳಿಸ್ತವೆ, ಹಾಗೆ ಅವನು ಯುದ್ಧ ಮಾಡ್ತಾನೆ ಅವನ ಜೊತೆಗೆ. 5 ಜನ ಒಟ್ಟಿಗೆ ದಾಳಿ ಮಾಡಿ ಒಂದು ಹಂತದಲ್ಲಿ ಅಲಂಬುಸ ಮೂರ್ಛೆ ಹೋಗ್ತಾನೆ, ಎಚ್ಚರ ತಪ್ತಾನೆ. ಸ್ವಲ್ಪ ಹೊತ್ತಲ್ಲ, ಜಾಸ್ತಿ ಹೊತ್ತೇ, ಪ್ರವಿವೇಶ ತಮೋ ದೀರ್ಘಂ ಅಂತ, ಬಹಳ ಹೊತ್ತು ಅವನಿಗೆ ಎಚ್ಚರ ಆಗೋದಿಲ್ಲ. ಆ ಥರ ಅವನ ಮೇಲೆ ದಾಳಿ ಮಾಡ್ತಾರೆ ಉಪಪಾಂಡವರು. ಎಚ್ಚರ ಆದಮೇಲೆ ಅವನ ಸಿಟ್ಟು ಇನ್ನೂ ಹೆಚ್ಚಾಗತ್ತೆ. ಇವರ ಮೇಲೆ ದಾಳಿ ಆರಂಭ ಮಾಡ್ತಾನೆ. ಇವರ ಧ್ವಜಗಳನ್ನೆಲ್ಲ ತುಂಡು ಮಾಡ್ತಾನೆ. ಒಬ್ಬೊಬ್ಬರಿಗೂ 3 ಬಾಣಗಳನ್ನು ಬಿಡ್ತಾನೆ. ಅವರ ಸಾರಥಿಗಳನ್ನು ಕೊಲ್ತಾನೆ. ಯಾವಾಗ ಅವರು ಸಾರಥಿನ ಕೊಲ್ದ ಕೂಡಲೇ ರಥ ಇಲ್ಲದೆ ಆಗ್ತಾರಲ್ಲ, ವಿರಥರಾಗ್ತಾರಲ್ಲ, ಆಗ ಅವರನ್ನು ಕೊಲ್ಲೋದಕ್ಕೆ ಅಂತಲೇ ಅಲಂಬುಸ ಮುಂದುವರಿತಾನೆ. ಇವರು ರಥಹೀನರಾಗಿ ನಿಂತಿರೋದನ್ನು ನೋಡಿ ಅಭಿಮನ್ಯು ಮುಂದುವರಿತಾನೆ. ಈಗ ಅಭಿಮನ್ಯು ಮತ್ತು ಅಲಂಬುಸರ ನಡುವೆ ಒಂದು ಘೋರ ಯುದ್ಧ ಆರಂಭ ಆಗತ್ತೆ. ಅವರಿಬ್ಬರ ಸಾಮರ್ಥ್ಯ ಹೇಗಿರುತ್ತೆ ಅಂದರೆ, ಅಲಂಬುಸ ಮಾಯಾವಿ ರಾಕ್ಷಸ. ಮಾಯಾಯುದ್ಧ ಆರಂಭ ಮಾಡಿದರೆ ಉಳಿದವರಿಗೆ ಎದುರಿಸೋದಕ್ಕಾಗೋದಿಲ್ವಲ್ಲ. ಆದರೆ ಇವನಿಗೆ ದಿವ್ಯಾಸ್ತ್ರಗಳು ಗೊತ್ತು ಅಭಿಮನ್ಯುವಿಗೆ. ಮಾಯಾವಿಯ ಎದುರು ದಿವ್ಯಾಸ್ತ್ರ ಗೊತ್ತಿದ್ದವನು ಸಿಕ್ಕಿದ್ರೆ ಮಾಯೆಯನ್ನು ನಾಶ ಮಾಡ್ತಾನೆ. ಅಂದರೆ ಆ ಮಾಯೆಯನ್ನು ಏನೂ ಮಾಡೋದಕ್ಕಾಗೋದಿಲ್ವಲ್ಲ, ಮಾಯೆಯಿಂದ ಏನೋ ಸೃಷ್ಟಿ ಮಾಡ್ತಾರಲ್ಲ ಅವರು, ಅದನ್ನು ಏನು ಮಾಡೋದಕ್ಕಾಗೋದಿಲ್ಲ ಅನ್ನೋ ಥರ ಆಗ್ಬಿಡತ್ತೆ. ಆದರೆ ಈ ಅಸ್ತ್ರಗಳು ಅಂತ ಏನಿವೆ, ಅಸ್ತ್ರಗಳು ಮಾಯೆಯನ್ನು ನಾಶ ಮಾಡುತ್ತವೆ, ಆ ಸಾಮರ್ಥ್ಯ ಇರುತ್ತೆ. ಹಾಗಾಗಿ ಮಾಯಾವಿಯ ಎದುರು ದಿವ್ಯಾಸ್ತ್ರ ಗೊತ್ತಿರೋನು ಯುದ್ಧ ಮಾಡ್ತಾ ಇದ್ದಾನೆ ಇಲ್ಲಿ. ಇಬ್ಬರು ಒಬ್ಬರ ಮೇಲೆ ಒಬ್ಬರು ಬಾಣ ಪ್ರಯೋಗ ಮಾಡ್ತಾರೆ, ಬೇರೆ ಬೇರೆ ಸಂಖ್ಯೆಯಲ್ಲಿ ಬಾಣ ಪ್ರಯೋಗ ಮಾಡ್ತಾರೆ, ಅವ್ರನ್ನ ಗಾಯಗೊಳಿಸ್ತಾರೆ. ಅದೇ ಥರ ಯುದ್ಧ ನಡೀತಾ ಹೋಗುತ್ತೆ. ಒಂದು ಹಂತದಲ್ಲಿ ಅಭಿಮನ್ಯುವಿನ ಕೈ ಮೇಲಾಗತ್ತೆ. ಅಭಿಮನ್ಯುವಿನ ಕೈ ಮೇಲಾಗತ್ತೆ, ಅವನು ವಿಮುಖನಾಗುವಂತೆ ಆಗಿಬಿಡತ್ತೆ. ಇವನು ಹಿಂದೆಟ್ಟು ಹಾಕುವಂತೆ ಆಗಿಬಿಡತ್ತೆ ಅಲಂಬುಸ. ಯಾವಾಗ ತಾನು ಸೋಲ್ತಾ ಇದ್ದೀನಿ ಅಂತ ಅನ್ಸತ್ತೋ ಆಗ ಅವನು ಮಾಯಾ ಸೃಷ್ಟಿ ಮಾಡ್ತಾನೆ. ಅವನು ಅಲಂಬುಸ ಮಾಯೆಯನ್ನು ಸೃಷ್ಟಿಸ್ತಾನೆ. ಅದೇನೆಂದರೆ ಕತ್ತಲನ್ನು ಸೃಷ್ಟಿಸ್ತಾನೆ ಅವನು ಅಲಂಬುಸ. ಎಲ್ಲ ಕಡೆಗೆ ಕತ್ತಲು, ಏನೂ ಕಾಣಿಸೋದಿಲ್ಲ ಅಂತ, ದಟ್ಟ ಕತ್ತಲೆ ಆವರಿಸಿಬಿಡತ್ತೆ. ಅದು ಯಾರಿಗೂ ಯಾರೂ ಕಾಣ್ತಾ ಇಲ್ಲ ಅಂತ, ಅಭಿಮನ್ಯುವೂ ಕಾಣ್ತಾ ಇಲ್ಲ, ಅಭಿಮನ್ಯುಗೂ ಬೇರೆಯವರು ಕಾಣ್ತಾ ಇಲ್ಲ ಅನ್ನೋ ಥರ ಆಗ್ಬಿಡತ್ತೆ. ಅಭಿಮನ್ಯುಗೆ ಅಸ್ತ್ರಗಳು ಗೊತ್ತಿತ್ತು ಅಂತ ಬಂತಲ್ಲ, ಅವನು ಭಾಸ್ಕರಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಸೂರ್ಯಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಸೂರ್ಯ ಬಂದ ಕೂಡಲೇ ಕತ್ತಲು ಹೋಗಲೇಬೇಕಲ್ಲ, ಹಾಗಾಗಿ ಆ ಮಾಯೆ ನಷ್ಟ ಆಗಿಬಿಡತ್ತೆ, ಮತ್ತೆ ಬೆಳಕಾಗತ್ತೆ. ಮತ್ತೆ ಅವ್ರ ನಡುವೆ ಹಾಗೆಯೇ ಯುದ್ಧ ಮುಂದುವರಿತಾ ಹೋಗುತ್ತೆ.
ಅವನು ಮಾಯಯುದ್ಧವನ್ನೇ ಮುಂದುವರಿಸ್ತಾನೆ. ಎಷ್ಟೆಷ್ಟೋ ಮಾಯೆಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತಾನೆ ಅವನು. ಬಹ್ವೀಸ್ತಥಾನ್ಯ ಮಾಯಾಶ್ಚ ಪ್ರಯುಕ್ತಾಸ್ತೇನ ರಾಕ್ಷಸ, ಎಷ್ಟೆಷ್ಟೋ ಮಾಯೆಗಳು. ಆದರೆ ಸರ್ವಾಸ್ತ್ರವಿದ ವಿತ್ ಅಮೇಯಾತ್ಮ ವಾರಯ ಮಾಸ ಫಲ್ಗುನಿ ಅಂತ ಎಲ್ಲ ಅಸ್ತ್ರಗಳು ಗೊತ್ತಿತ್ತು ಇವನಿಗೆ. ಒಂದು ಮಾಯೆಗೆ ಯಾವುದೋ ಒಂದು ಅಸ್ತ್ರ ಬೇಕು. ಈಗ ಅವನು ಕತ್ತಲೆ ಮಾಡ್ದ ಅಂದ್ರೆ ಅದಕ್ಕೆ ಇನ್ನೇನೋ ಒಂದು ಇದು ಬೇಕು ಅನ್ನೋ ಥರ ಪ್ರತಿ ಮಾಯೆಗೂ ಒಂದಲ್ಲಿ ಅಸ್ತ್ರ ಇತ್ತು. ಹಾಗಾಗಿ ಆ ಮಾಯೆಗಳನ್ನೆಲ್ಲ ಅವನು ಭಂಗ ಮಾಡ್ತಾ ಬರ್ತಾನೆ. ಹೀಗೆ ಆಗ್ತಾ ಇರುವಾಗ ಅಭಿಮನ್ಯುವಿನ ಕೈ ಮೇಲಾಗತ್ತೆ. ಅಲಂಬುಸ ಇನ್ನೂ ಇದ್ದರೆ ತಾನು ಬದುಕೋತಕ್ಕಾಗೋದಿಲ್ಲ ಅಂತ ಅನಿಸುತ್ತೆ ಅವನಿಗೆ. ರಥವನ್ನು ಬಿಟ್ಟು ಓಡಿ ಹೋಗಿಬಿಡ್ತಾನೆ. ರಥಂ ತತ್ರೈವ ಸಂತ್ಯಜ್ಯ ಪ್ರಾದ್ರವನ್ನು ಮಹತೋ ಭಯ ಆತಂತ. ತುಂಬ ಭಯ ಆಗಿಬಿಡತ್ತೆ, ಭಾರಿ ಭಯ ಆಗುತ್ತೆ. ಸತ್ತೇ ಹೋದೆ ಅನ್ನೋಷ್ಟು ಭಯ ಆಗುತ್ತೆ. ರಥವನ್ನು ತಿರ್ಸ್ಕೊಂಡು ಅಲ್ಲಿ ಅಷ್ಟರೊಳಗೆ ಏನಾದರೂ ಆಗಿಬಿಡುತ್ತೆ ಅಂತ ರಥದಿಂದ ಜಿಗಿದು ಓಡೋಗ್ಬಿಡ್ತಾನೆ ಅಲಂಬುಸ. ಇವನು ಮತ್ತೆ ಸೇನೆಯ ಮೇಲೆ ಯುದ್ಧ ಮುಂದುವರಿಸ್ತಾನೆ ಅಭಿಮನ್ಯು. ಸೈನ್ಯ ಕೂಡ ಹಿಂದಿರುಗಿ ಓಡೋ ಥರ ಆಗಿಬಿಡತ್ತೆ. ಅದನ್ನು ಭೀಷ್ಮ ನೋಡ್ತಾನೆ. ಭೀಷ್ಮ ನೋಡಿ ಅಭಿಮನ್ಯುವಿನ ಬಂದು ತಡಿತಾನೆ, ಅಭಿಮನ್ಯುವಿನ ಎದುರಿಗೆ ನಿಲ್ತಾನೆ. ಭೀಷ್ಮನ ಜೊತೆಗೆ ಉಳಿದವರು ಬರ್ತಾರೆ. ಎಲ್ಲರೂ ಒಟ್ಟಿಗೆ ಮುಂದುವರಿತಾ ಇದ್ದಾರಲ್ಲ, ಎಲ್ಲರೂ ಬರ್ತಾರೆ. ಒಬ್ಬ ಅಭಿಮನ್ಯು ಆ ಕಡೆಯಲ್ಲಿ ಆ ಸೇನೆಯ ಪ್ರಮುಖರೆಲ್ಲ ಯುದ್ಧ ಆರಂಭ ಮಾಡ್ತಾ ಹೋಗ್ತಾರೆ. ಸಂಜಯ ಅವನನ್ನು ಹೇಳುವಾಗ ಹೇಳ್ತಾನೆ ಅವನು, ಪಿತುಸ್ತುಲ್ಯ ಪರಾಕ್ರಮ ಅಂತ. ತಂದೆಗೆ ಎಷ್ಟು ಪರಾಕ್ರಮ ಇದೆಯೋ ಅಷ್ಟೇ ಪರಾಕ್ರಮ ಇದೆ. ವಾಸುದೇವಸ್ಯ ವಿಕ್ರಮೇಣ ಬಲೇನ ಚ ಸದೃಶಃ ಅಂತ. ಕೃಷ್ಣನಿಗೆ ಎಷ್ಟು ಪರಾಕ್ರಮ ಇದೆಯೋ ಎಷ್ಟು ಬಲ ಇದೆಯೋ ಅಷ್ಟು ಬಲ ಇತ್ತು ಅವನಿಗೆ ಅಂತ. ಹಾಗೆ ಅವನು ಅಷ್ಟು ಜನರನ್ನು ಎದುರಿಸಿ ಯುದ್ಧ ಮಾಡ್ತಾನೆ. ಅರ್ಜುನ್ಗೆ ಎಷ್ಟು ಬಲ ಇದೆಯೋ ಅಷ್ಟು ಬಲ ಅಂತ ಕೃಷ್ಣ ಅರ್ಜುನ ಇಬ್ಬರಿಗಿರುವಷ್ಟು ಅಂತ. ಕೃಷ್ಣ ಅರ್ಜುನ ಇಬ್ಬರು ಸೇರಿದ್ರೆ ಎಷ್ಟಾಗತ್ತೋ ಅಷ್ಟು ಅಂತ ಸಂಜಯ ಹೇಳ್ತಾನೆ. ಇಲ್ಲಿ ಇಷ್ಟು ಒಬ್ಬನೇ ಯುದ್ಧ ಮಾಡ್ತಾ ಇರೋದನ್ನು ಕಂಡು ಅರ್ಜುನ ಧಾವಿಸಿ ಬರ್ತಾನೆ ಅಲ್ಲಿಗೆ. ಅರ್ಜುನನಿಗೆ ಮತ್ತು ಭೀಷ್ಮನಿಗೆ ಒಂದು ಯುದ್ಧ ಆರಂಭ ಆಗುತ್ತೆ. ಈ ಯುದ್ಧ ಆಗ್ತಾ ಇರುವ ಹಾಗೇನೆ ಉಳಿದ ಪಾಂಡವರು ಅವರು ಇಲ್ಲಿಗೆ ಬಂದು ನಿಲ್ತಾರೆ ಅರ್ಜುನ ಅಭಿಮನ್ಯುವಿನ ಜೊತೆಗೆ ಯುದ್ಧ ಮಾಡೋದಕ್ಕೆ. ಇಲ್ಲಿ ನಿಧಾನಕ್ಕೆ ಮತ್ತೊಂದು ಸಲ ದ್ವಂದ್ವ ಯುದ್ಧದ ಥರ ಆಗತ್ತೆ. ಕೃಪರು ಅರ್ಜುನನ ಮೇಲೆ ಬಾಣ ಬಿಡ್ತಾರೆ. ಅವರನ್ನು ತಡೆದು ಸಾತ್ಯಕಿ ಅವ್ರ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ. ಸಾತ್ಯಕಿ ಮತ್ತು ಕೃಪರ ನಡುವೆ ಯುದ್ಧ ಮುಂದುವರಿತಾ ಹೋಗುತ್ತೆ. ಓಕೆ, ಸಾತ್ಯಕಿ ಮತ್ತು ಕೃಪರ ನಡುವೆ. ಓಕೆ. ಒಂದು ಹಂತದಲ್ಲಿ ಕೃಪಾಚಾರ್ಯರನ್ನು ಬಿಟ್ಟು ಅಲ್ಲಿಯೇ ಅವರ ಮೇಲೆ ಬಾಣ ಪ್ರಯೋಗ ಮಾಡಿ ಅಲ್ಲಿಗೆ ಬಿಟ್ಟು ಸಾತ್ಯಕಿ ಅಶ್ವತ್ಥಾಮನ ಮೇಲೆ ದಾಳಿ ಆರಂಭ ಮಾಡ್ತಾನೆ. ಸಾತ್ಯಕಿ ಅಶ್ವತ್ಥಾಮನ ಮೇಲೆ ದಾಳಿ ಮಾಡ್ತಾನೆ. ಅಶ್ವತ್ಥಾಮ ಮೂರ್ಛೆ ತಪ್ತಾನೆ. ಮೂರ್ಛೆ ತಪ್ಪಿ ರಥದಲ್ಲಿ ಕುಸಿದು ಕುಳಿತುಕೊಳ್ಳೋ ಹಾಗಾಗತ್ತೆ. ಮತ್ತು ಎಚ್ಚರಾದ ಮೇಲೆ ಅಶ್ವತ್ಥಾಮ ಮತ್ತು ಜೋರಾಗಿ ಯುದ್ಧ ಆರಂಭ ಮಾಡ್ತಾನೆ. ಅವರ ಯುದ್ಧ ಮುಂದುವರಿಯುತ್ತೆ. ಒಂದು ಹಂತದಲ್ಲಿ ಸಾತ್ಯಕಿ ಬಾಣಗಳ ಮಳೆ ಸುರಿಸಿ ಅಶ್ವತ್ಥಾಮನನ್ನು ತುಂಬಿಸಿ ಬಿಡ್ತಾನೆ. ಅಂದರೆ ಬಾಣಗಳಲ್ಲಿ ಅವನು ಸಿಲುಕಿಕೊಂಡಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಅದನ್ನು ನೋಡಿ ದ್ರೋಣರು ಧಾವಿಸ್ತಾರೆ. ಮಗನ ಸಹಾಯಕ್ಕೆ ದ್ರೋಣರು ಧಾವಿಸ್ತಾರೆ. ದ್ರೋಣರಿಗೂ ಸಾತ್ಯಕಿಗೂ ಯುದ್ಧ ಮುಂದುವರಿಯುತ್ತೆ. ಅಂದರೆ ಸಾತ್ಯಕಿ ಅಶ್ವತ್ಥಾಮನನ್ನು ಗೆಲ್ತಾನೆ. ಇಲ್ಲಿ ಗೆದ್ದು ದ್ರೋಣರ ಜೊತೆಗೆ ಯುದ್ಧ ಆರಂಭ ಮಾಡ್ತಾನೆ. ಆ ಕಡೆಯಲ್ಲಿ ಯಾವಾಗ ದ್ರೋಣರು ಸಾತ್ಯಕಿಯ ಮೇಲೆ ದಾಳಿಗೆ ಅಂತ ಬರ್ತಾರೋ ಇನ್ನೊಂದು ಕಡೆ ಯುದ್ಧ ಮಾಡ್ತಾ ಇದ್ದ ಅರ್ಜುನ ಧಾವಿಸ್ತಾನೆ ದ್ರೋಣರ ಜೊತೆಗೆ ಯುದ್ಧ ಮಾಡೋದಕ್ಕೆ. ದ್ರೋಣರು ಮತ್ತು ಅರ್ಜುನರ ನಡುವೆ ಒಂದು ಯುದ್ಧ ಆರಂಭ ಆಗುತ್ತೆ. ಈಗ ಈ ಘಟನೆಯನ್ನು ಸಂಜಯ ವಿವರಿಸ್ತಾ ಇರ್ತಾನಲ್ಲ ಧೃತರಾಷ್ಟ್ರನಿಗೆ. ಧೃತರಾಷ್ಟ್ರ ಕೇಳ್ತಾನೆ, ದ್ರೋಣರು ಮತ್ತು ಅರ್ಜುನನ ನಡುವೆ ಯುದ್ಧ ಹೇಗಾಯಿತು? ಯಾಕೆಂದರೆ ಪ್ರಿಯೋಹಿ ಪಾಂಡವೋ ನಿತ್ಯಂ ಭರದ್ವಾಜಸ್ಯ ಧೀಮತಃ. ದ್ರೋಣಾಚಾರ್ಯರಿಗೆ ಅರ್ಜುನ ಅಂದರೆ ತುಂಬ ಪ್ರೀತಿ. ಆಚಾರ್ಯಶ್ಚ ರಣೇ ನಿತ್ಯಂ ಪ್ರಿಯ ಪಾರ್ಥಸ್ಯ ಸಂಜಯ. ಅರ್ಜುನನಿಗೂ ದ್ರೋಣಾಚಾರ್ಯರು ಅಂದರೆ ಬಹಳ ಪ್ರೀತಿ. ಒಬ್ಬರ ಮೇಲೊಬ್ಬರು ಅಷ್ಟು ಪ್ರೀತಿ ಇರುವಾಗ ಅವರಿಬ್ಬರ ನಡುವೆ ಹೇಗೆ ಯುದ್ಧ ನಡೀತು ಅಂತ ಕೇಳ್ತಾನೆ ಧೃತರಾಷ್ಟ್ರ. ಕರೆಕ್ಟ್ ಆಗಿರೋ ಪ್ರಶ್ನೆ. ಸಂಜಯ ಹೇಳ್ತಾನೆ, ನ ದ್ರೋಣ ಸಮರೇ ಪಾರ್ಥಂ ಜಾನೀತೆ ಪ್ರಿಯಮಾತ್ಮನಃ ಅಂತ. ದ್ರೋಣರು ಯುದ್ಧದ ಕ್ಷೇತ್ರದಲ್ಲಿ ಯುದ್ಧಕ್ಕೆ ನಿಂತಾಗ ಅರ್ಜುನ ಇವನು ನನಗೆ ಪ್ರೀತಿಯವನು ಅಂತೆಲ್ಲ ನೋಡೋದಿಲ್ಲ ಅಂತ. ಅಲ್ಲಿ ಕ್ಷತ್ರಧರ್ಮ ಏನೋ ಅದರ ಪ್ರಕಾರ, ಯುದ್ಧ ಧರ್ಮ ಏನಿದೆಯೋ ಅದರ ಪ್ರಕಾರನೇ ಯುದ್ಧ ಮಾಡ್ತಾರೆ.
ಅರ್ಜುನನೂ ಹಾಗೇನೆ, ತನ್ನ ಪ್ರೀತಿಪಾತ್ರರಾದ ಗುರುಗಳು ಅಂತ ಅವನು ನೋಡೋದಿಲ್ಲ. ಪಾರ್ಥೋವ ಗುರು ಮಾಹವೆ, ಯುದ್ಧ ಅಂದಾಗೆ ಯುದ್ಧ ಅಂತ, ಎದುರಿಗಿದ್ದವನು ಪ್ರತಿಯೋಧ ಅಷ್ಟೇ. ಕರೆಕ್ಟ್. ಅಷ್ಟು ಬಿಟ್ಟರೆ ಈ ಭಾವಗಳಲ್ಲಿ ಕೆಲಸ ಮಾಡೋದಿಲ್ಲ ಅಂತ ಅದನ್ನು ಹೇಳ್ತಾ ಇರ್ತಾನೆ. ಕ್ಷತ್ರಿಯರು ಇರೋದೇ ಹಾಗೆ. ನಕ್ಷತ್ರಿಯ ರಣೇರಾಜನ್ ವರ್ಜಯಂತಿ ಪರಸ್ಪರಂ ನಿರ್ಮರ್ಯಾದಂ ಹಿ ಯುದ್ಧಂತೆ ಪಿತೃಭಿರ್ಭ್ರಾತೃಭಿಸ್ಸಹ. ಕ್ಷತ್ರಿಯರು ಯುದ್ಧ ಕ್ಷೇತ್ರದಲ್ಲಿ ಯುದ್ಧ ಮಾಡುವಾಗ ಯಾವ ಸಂಬಂಧಗಳನ್ನು ನೋಡೋದಿಲ್ಲ, ಅವರು ಶತ್ರು ಅಂತಲೇ ಯುದ್ಧ ಮಾಡ್ತಾರೆ. ಇದು ಅವತ್ತಿಗೆ ಮಾತ್ರ ಅಲ್ಲ, ಇವತ್ತಿಗೂ ರಾಜಕಾರಣಿಗಳು ಅಪ್ಪ ಮಗನೋ ಭಾವ ನೆಂಟನೋ ಇನ್ಯಾರೋ ಎದುರ ಬದ್ರ ನಿಂತರೆ ಹಾಗೆ ಅಲ್ವಾ ಈಗಲೂ ನಡೆಯೋದು, ಅದನ್ನು ಮಾಡ್ತಾರೆ ಅಂತ. ಅರ್ಜುನ ಮತ್ತು ದ್ರೋಣರ ನಡುವೆ ಒಂದು ಜೋರಾದ ಯುದ್ಧವೇ ನಡೆಯುತ್ತೆ. ಇವರು ಯುದ್ಧ ನಡೀತಾ ಇರುವಾಗ ದುರ್ಯೋಧನ ಸುಶರ್ಮನಿಗೆ ಹೇಳುತ್ತಾನೆ. ಸುಶರ್ಮ ಅಂತ ಇವನಿದಾನಲ್ಲ, ತ್ರಿಗರ್ತದ ದೊರೆ, ಪ್ರಸ್ಥಲದ ದೊರೆ ಸುಶರ್ಮ. ಅವನಿಗೆ ಹೇಳ್ತಾನೆ, ನೀನು ದ್ರೋಣರ ಪಾರ್ಶ್ವರಕ್ಷಕನಾಗಿ ಹೋಗು, ರಥರಕ್ಷಕನಾಗಿ ಹೋಗು ಅರ್ಜುನ್ ಜೊತೆಗೆ ನಡೀತಾ ಇರುವ ಯುದ್ಧದಲ್ಲಿ ಅಂತ. ದ್ರೋಣರು ಅರ್ಜುನ್ ಜೊತೆಗೆ ಯುದ್ಧ ಮಾಡುವಾಗ ಅದು ಯಾಕೆ ರಕ್ಷಣೆ ಕಳಿಸ್ಬೇಕು ಅಂತ ಗೊತ್ತಿಲ್ಲ, ಕಳಿಸ್ತಾನೆ ಒಟ್ಟು ದುರ್ಯೋಧನ. ಆ ರಕ್ಷಣೆ ಅಂದರೆ ಯುದ್ಧ ಮಾಡುವಾಗ ಅವ್ರಿಗೆ ಅಂದರೆ ಅವ್ರಿಗೆ ಅಂದರೆ ಮುಖಾಮುಖಿ ಯುದ್ಧ ನಡೆಯುವಾಗ ಇನ್ನೊಬ್ಬರು ಅವ್ರನ್ನ ಡಿಸ್ಟರ್ಬ್ ಮಾಡದೇ ಇರಲಿ ಅಂತೇಳಿ ಇನ್ನೊಬ್ಬ ಬಂದು ದ್ರೋಣನ ಅದು ಆಗಿರುತ್ತೆ. ಒಂದು ಸಣ್ಣ ವ್ಯತ್ಯಾಸದಲ್ಲಿ ಅವರೇನೋ ಮಾಡದೇ ಇರೋ ಹಾಗೆ ತಕ್ಷಣ ಇವರು ಮುನ್ನುಗ್ಗೋದು ಅನ್ನೋದು ಇರುತ್ತೆ. ಕರೆಕ್ಟ್. ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಭೀಷ್ಮ ಮತ್ತು ಅರ್ಜುನರ ಯುದ್ಧ. ಅದು ಆಗಲ್ಲ. ಅಂದರೆ ಅದೇನೆ ಯುದ್ಧದ ಇದಿರೋದೇ ಹಾಗೇನೆ, ಸಂಕಲ್ಪಗಳು ಹಾಗೇ ಇರುತ್ತೆ, ಅವರಿಗೆ ಉದ್ದೇಶ ಹಾಗೇ ಇರುತ್ತೆ, ಇದೇ ಗುರಿ ಅಂತಿರುತ್ತೆ. ಆದರೆ ಆ ಗುರಿ ತಲುಪೋದು ಸುಲಭ ಆಗಿರೋದಿಲ್ಲ. ಅದಕ್ಕೇನೆ ಸಾಧಾರಣ ಈ ಗುರಿಗಳನ್ನು ತಲುಪುವಾಗ ಮಧ್ಯಾಹ್ನ ಸಂಜೆಯೂ ಆಗಿಬಿಡುತ್ತೆ. ಅವರು ಅಷ್ಟೊತ್ತು ತನಕ ಅವರನ್ನು ಯಾರೋ ಎಳಿತಾರೆ, ಇನ್ನೇನೋ ಬರುತ್ತೆ, ಇನ್ನೆಲ್ಲಿಗೋ ಹೋಗಬೇಕಾಗತ್ತೆ. ಹಾಗ ಯಾಕೆ ಯುದ್ಧ ಶುರುವಾಗದೆ ಅಭಿಮನ್ಯುವಿಂದ ಹೊರತು ಬಿಟ್ಟರೆ ಭೀಷ್ಮನ ಪ್ರಸ್ತಾಪನೂ ಇಲ್ಲ, ಅರ್ಜುನ ಪ್ರಸ್ತಾಪನೂ ಇಲ್ಲ. ಅಂದರೆ ಏಕಾಏಕಿ ಅಭಿಮನ್ಯು ಮುನ್ನುಗ್ಗಿ ಅಲ್ಲೊಂದು ಯುದ್ಧ ಶುರು ಮಾಡ್ತಾ ಹೋದ ಕೂಡಲೇ ಅಭಿಮನ್ಯು ಯುದ್ಧವನ್ನು ಬೇರೆ ಕಡೆ ತಿರುಗಿಸಿಬಿಟ್ಟ ಅಂತ. ಈಗ ದ್ರೋಣರು ಎಲ್ಲರೂ ಇದ್ದವರೆಲ್ಲ ಅಭಿಮನ್ಯು ಕಡೆ ಬರೋ ಹಾಗಾಗೋಯ್ತು. ಅಭಿಮನ್ಯುವಿನ ರಕ್ಷಣೆಗೆ ಅಂತ ಅರ್ಜುನ ಬರೋ ಹಾಗಾಗೋಯ್ತು. ಅರ್ಜುನ ದ್ರೋಣರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ ಅಂತ ಇನ್ಯಾರೋ ಬರೋ ಹಾಗಾಯ್ತು ಅಂತ ಈಗೆಲ್ಲ ಚೆದರಿ ಬಿಡುತ್ತೆ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಮಾಡ್ತಾರೆ ಅವರು. ಮತ್ತೆ ಇವತ್ತಿನ ಯುದ್ಧದ ಉದ್ದೇಶ ಏನು ಅನ್ನೋದ್ರ ಕಡೆ ಯಾವುದೋ ಒಂದು ಪಕ್ಷದವರು ಆ ಕಡೆಗೆ ಎಳೆಯೋದಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಒಂದ್ಸಲ ಶುರು ಆದ್ಮೇಲೆ ಅದು ನಮ್ಮ ಕೈಯಲ್ಲಿ ಇರಲ್ಲ. ಮನುಷ್ಯರ ಕೈಯಲ್ಲಿ ಇರಲ್ಲ ಅಂದರೆ ಎರಡಿದೆ. ವಿರುದ್ಧ ಪಾರ್ಟಿಯವರು, ವಿರುದ್ಧ ಪಕ್ಷದವರು ಅದನ್ನು ಮುರಿಯೋದಕ್ಕೆ ಹೊರಡ್ತಾರೆ. ಇವರು ಇವತ್ತೇನು ಮಾಡಕ್ಕೆ ಬಂದಿದ್ದಾರೋ ಅದನ್ನು ಮುರಿತೀನಿ ಅಂತ. ಕರೆಕ್ಟ್. ಅದಕ್ಕಾಗಿ ಅವರು ಅಲ್ಲಿ ಎಲ್ಲೋ ಹೋಗಿ ಏನೋ ಮಾಡಿಬಿಡ್ತಾರೆ. ಇಲ್ಲಿ ದ್ರೋಣರು ಮತ್ತು ತ್ರಿಗರ್ತ ರಾಜ ಇಬ್ಬರು ಅರ್ಜುನನ ಮೇಲೆ ದಾಳಿ ಆರಂಭ ಮಾಡ್ತಾರೆ. ಇಬ್ಬರು, ಅರ್ಜುನ ಒಬ್ಬ, ಅವರಿಬ್ಬರು. ತ್ರಿಗರ್ತ ರಾಜನ ಜೊತೆಗೆ ಅವನ ಮಗ ಕೂಡ ಬಂದಿರ್ತಾನೆ. ಅರ್ಜುನ ಅವನು ಸುಶರ್ಮ ಮತ್ತು ಅವನ ಮಗ ಇಬ್ಬರನ್ನು ಗಾಯಗೊಳಿಸ್ತಾನೆ. ಈ ಅರ್ಜುನನನ್ನು ಎದುರಿಸಿ ಯುದ್ಧಕ್ಕೆ ಬಂದು ನಿಲ್ಲೋದು ಕಡಿಮೆ. ನಾವು ಯುದ್ಧದಲ್ಲಿ ಎರಡು ನೋಡಿದ್ವಿ. ಒಂದು, ಅರ್ಜುನ ಬಹಳ ಇದಾಗಿ ಯುದ್ಧ ಮಾಡಿಲ್ಲ, 9ನೇ ದಿವಸದವರೆಗೂ ಕಾಣಿಸುತ್ತೆ ಅದು ಅನ್ನೋದು ಒಂದು. ಇನ್ನೊಂದು, ಅರ್ಜುನ್ ಜೊತೆಗೆ ದ್ವಂದ್ವ ಯುದ್ಧಕ್ಕೆ ಅಷ್ಟು ಸುಲಭಕ್ಕೆ ಯಾರೂ ಸಿದ್ಧರಾಗೋದು ಇಲ್ಲ. ಅವನದೊಂದು ಸುದ್ದಿಗೆ ಹೋಗ್ಬೇಡ ಅನ್ನೋ ಥರನೇ ಆ ಕಡೆ ಈ ಕಡೆ ಇರ್ತಾರೆ. ಅಂದರೆ ಅವರಿಬ್ಬರ ಮೇಲೆ ದಾಳಿ ಮಾಡ್ತಾ ಇದ್ರು, ಅರ್ಜುನ ಪೆಟ್ಟು ಬೀಳ್ತಾ ಇದ್ರು, ಅವರು ಹಿಮ್ಮೆಟ್ಟೋದಿಲ್ಲ. ಮತ್ತೆ ಅರ್ಜುನನ ಮೇಲೆ ಯುದ್ಧ ಮುಂದುವರಿಸ್ತಾರೆ ಅವರು. ಯುದ್ಧ ಮುಂದುವರಿತಾ ಇದ್ದ ಹಾಗೇನೆ ಅರ್ಜುನ ಅಸ್ತ್ರ ಪ್ರಯೋಗ ಮಾಡ್ತಾನೆ, ವಾಯವ್ಯಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ವಾಯವ್ಯಾಸ್ತ್ರವನ್ನು ಪ್ರಯೋಗ ಮಾಡಿದ ಕೂಡಲೇ ಒಂದು ದೊಡ್ಡ ಗಾಳಿ ಶುರುವಾಗುತ್ತೆ, ಚಂಡಮಾರುತದ ಥರ ಗಾಳಿ, ಸುನಾಮಿ ಎಲ್ಲ ಹೇಳ್ತೀವಲ್ಲ ಆ ಥರದ ಗಾಳಿ ಬರೋದು. ಆ ಗಾಳಿ ಏನು ಮಾಡುತ್ತೆ ಅಂದರೆ ಇಡೀ ತ್ರಿಗರ್ತ ಸೈನ್ಯವನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ, ಹಾರಿಸ್ಕೊಂಡು ಹೋಗ್ಬಿಡುತ್ತೆ ಅದೆಲ್ಲವನ್ನು. ಇದನ್ನು ನೋಡ್ತಾ ದ್ರೋಣರು ಇರ್ತಾರಲ್ಲ ಆ ಕಡೆ ಯುದ್ಧ ಮಾಡ್ತಾ, ಅವರು ಅದನ್ನು ತಡಿಬೇಕು ಅಂತ ಪರ್ವತಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ನಾನು ಅಂದ್ಕೊಂಡೆ ಬಹುಶಃ ಈ ಥರ ಗಾಳಿ ಅಂತ ಹಿಡಿದು ಪರ್ವತ ಮಾತ್ರ, ಬಟ್ ಪರ್ವತಾಸ್ತ್ರ ಇರುತ್ತಾ ಅಂತ ಹೇಳಿ ಡೌಟ್ ಬರ್ತಾ ಇರುತ್ತೆ. ಪರ್ವತಾಸ್ತ್ರವನ್ನು ಪ್ರಯೋಗ ಅದು ಗಾಳಿಯನ್ನು ಶಾಂತ ಮಾಡುತ್ತದೆ. ಇಷ್ಟಾಗ್ತಾ ಇದ್ದಾಗೆ ಅರ್ಜುನ ಮತ್ತು ತ್ರಿಗರ್ತ ಬೇರೆ ಬೇರೆ ಆಗ್ತಾರೆ. ತ್ರಿಗರ್ತರಿಗೂ ಇವನ ಜೊತೆಗೆ ಯುದ್ಧ ಮಾಡೋ ಇದು ಬರಲ್ಲ, ಯುದ್ಧ ಮಾಡೋ ಧೈರ್ಯ ಬರಲ್ಲ. ಅರ್ಜುನಿಗೂ ಅವನ ಜೊತೆಗೆ ಏನು ಯುದ್ಧ ಮಾಡೋದು ಅಂತ ಹೊರಟೋಗ್ತೀನಿ, ಏನು ಮಾಡ್ಬೇಕು ಅವ್ರನ್ನ ತಗೊಂಡು ಅಂತ. ನಿರುತ್ಸಾಹ ಅಂದ್ರೇ ಚಕ್ರೆ ವಿಮುಖಾನ್ ವಿಪರಾಕ್ರಮನ್ ಅಂತ ಹಂಗೆ ಬರೆದಿದ್ದಾರೆ. ಹೌದೌದು, ನಿರುತ್ಸಾಹದಿಂದ ಯಾರು ಯುದ್ಧ ಮಾಡೋದಂತೆ ಹೊರಟ ಅಂತ. ಕೆಲವೊಬ್ಬರನ್ನ ಸೋಲಿಸಿದ್ರು ಅಷ್ಟೇ, ಸಾಯಿಸಿದ್ರು ಅಷ್ಟೇ. ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಅಂತರ ಮೇಲೆ ಯಾಕೆ ಟೈಮ್ ವೇಸ್ಟ್ ಮಾಡೋದು, ಎನರ್ಜಿ ವೇಸ್ಟ್ ಯಾಕೆ ಮಾಡೋದು ಅಂತ ಹೇಳಿ.
ಇದಾಗ್ತಾ ಇದ್ದ ಹಾಗೆ ಅರ್ಜುನನ ಮೇಲೆ ಒಂದು ಗುಂಪಾಗಿ ದಾಳಿ ಮಾಡ್ತಾರೆ. ಅದರಲ್ಲಿ ದುರ್ಯೋಧನ, ಕೃಪಾಚಾರ್ಯರು, ಅಶ್ವತ್ಥಾಮ, ಶಲ್ಯ, ಕಾಂಬೋಜದ ದೊರೆ ಸುದಕ್ಷಿಣ, ಇವರೆಲ್ಲ ಅರ್ಜುನ್ ಮೇಲೆ ದಾಳಿ ಮಾಡ್ತಾರೆ ಜೊತೆಗೆ. ಮತ್ತು ವಿಂದ ಅನುವಿಂದರು, ಆವಂತಿಯ ವಿಂದ ಅನುವಿಂದರು, ಬಾಹ್ಲಿಕ ಮತ್ತು ಭೂರಿಶ್ರವಸ್ಸು, ಬಾಹ್ಲಿಕನ ಮಗ ಭೂರಿಶ್ರವಸ್ಸು, ಇವರು ಎಲ್ಲರೂ ತಮ್ಮ ರಥಗಳನ್ನು ಮುಂದೆ ತಂದು ಅರ್ಜುನ್ ಜೊತೆಗೆ ಯುದ್ಧ ಮುಂದುವರಿಸ್ತಾರೆ. ಇನ್ನೊಂದು ಕಡೆಯಲ್ಲಿ ಭಗದತ್ತ, ಶ್ರುತಾಯು ಅವರುಗಳು ಒಂದೇ ಕಡೆ ನಿಂತಿದ್ರಲ್ಲ, ಭಗದತ್ತ ಶ್ರುತಾಯು ಸೈನ್ಯದ ಹಿಂದೆ ನಿಂತಿದ್ರು ಅಂತ ಬಂದಿತ್ತು, ಸರ್ವತೋಭದ್ರ ವ್ಯೂ. ಅವರು ಗಜ ಸೈನ್ಯದೊಂದಿಗೆ ಭೀಮನ ಮೇಲೆ ಯುದ್ಧ ಆರಂಭ ಮಾಡ್ತಾರೆ. ಭೀಮನಿಗೂ ಅವರಿಗೂ ಯುದ್ಧ ಆರಂಭ ಆಗತ್ತೆ. ಭೂರಿಶ್ರವ, ಶಲ, ಸೌಬಲ ಇವರುಗಳು ನಕುಲ ಸಹದೇವರ ಜೊತೆಗೆ ಯುದ್ಧ ಆರಂಭ ಮಾಡ್ತಾರೆ. ಭೂರಿಶ್ರವಸ್ ಅಂತ ಹಿಂದ್ಗಡೆ ಹೇಳಿದೆ, ಅಲ್ಲಿ ಸೋಮದತ್ತ ಇದ್ದಿದ್ದು, ಭೂರಿಶ್ರವಸ್ ಇಲ್ಲಿರ್ತಾನೆ. ಭೂರಿಶ್ರವಸ್ಸು ಅವನ ತಮ್ಮ ಶಲ ಮತ್ತು ಶಕುನಿ ಇವರುಗಳು ನಕುಲ ಸಹದೇವರ ಜೊತೆಗೆ ಯುದ್ಧ ಮಾಡ್ತಾ ಇರ್ತಾರೆ. ಭೀಷ್ಮ ಇದರ ನಡುವೆ ಯುಧಿಷ್ಠಿರನನ್ನು ಹುಡ್ಕೊಂಡು ಹೋಗ್ತಾನೆ. ಕೌರವ ಸೈನ್ಯವನ್ನು ಇಟ್ಟುಕೊಂಡು ಅವ್ರ ಜೊತೆಗೆ ಯುಧಿಷ್ಠಿರನ ಇದ್ದಲ್ಲಿಗೆ ಯುದ್ಧಕ್ಕೆ ಹೋಗ್ತಾನೆ. ಈಗ ಭೀಷ್ಮ ಅರ್ಜುನ್ ಯುಧಿಷ್ಠಿರನ ಎದುರು ಹೋಗ್ತಾನೆ. ಈಗ ಮತ್ತೊಂದು ಸಲ ಇದು ಒಂದು ಥರ ದ್ವಂದ್ವ ಯುದ್ಧದ ಥರ ಆಗಿ ನಿಂತ್ಕೊಳ್ಳುತ್ತೆ. ದ್ವಂದ್ವ ಯುದ್ಧ ಅಂದರೆ ಕೆಲವು ಕಡೆ 2-3 ಜನನೂ ಸೇರಿಕೊಂಡಿದ್ದಾರೆ, ಆದರೆ ಆ ಥರ ಪ್ರತ್ಯೇಕ ಗುಂಪಾಗಿ ಒಂದು ಕಡೆ ಯುದ್ಧ ನಡೆಯುತ್ತೆ. ಎಸ್ ಸರ್. ಸೊ ಥ್ಯಾಂಕ್ ಯು. ಸೊ ಮಹಾಭಾರತ ರಹಸ್ಯಗಳನ್ನ ನಮ್ಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಯುದ್ಧದ ಮಧ್ಯದಲ್ಲಿದ್ದೀವಿ, ಯುದ್ಧ ಮುಂದುವರಿತಾ ಇದೆ. ಈಗ ಭೀಷ್ಮ ಮತ್ತು ಯುಧಿಷ್ಠಿರನ ಮಧ್ಯೆ ಒಂದು ದ್ವಂದ್ವ ಯುದ್ಧ ಶುರು ಆಗ್ತಾ ಇದೆ. ಸೊ ಆ ಯುದ್ಧ ಹೇಗೆ ನಡೀತಾನೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಪ್ರಶ್ನೆಗಳು, ಅನಿಸಿಕೆಗಳು, ಕಮೆಂಟ್ಗಳು ಏನೇ ಇದ್ರೂ ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ.